ನಾವು ಪವರ್ಸ್ ಏನಕ್ಕೆ ಹೇಳಿ ಸ್ಟಾರ್ಟ್ ಮಾಡಿದ್ದು, ನಾವೆಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಒಂದು ಕಡೆ ಸೇರಿಸಬೇಕು ಅಂತ. ಅಪ್ಪು ಫ್ಯಾನ್ಸ್ ಒಂದು ಕಡೆ ಸೇರಿಸಬೇಕು ಅಂದರೆ ಯೂಟ್ಯೂಬ್ಗಿಂತ ಒಳ್ಳೆ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಫಾರ್ ಎಕ್ಸಾಂಪಲ್ ನಾನು ಮಾತಾಡೋದು ನೀವು ಆರಾಮಾಗಿ ಕೇಳಿಸ್ಕೊಬೋದು, ನೀವು ಮಾತಾಡೋದು ನಾನು ನೋಡ್ಬೋದು, ನೀವೇ ಮಾತಾಡ್ಕೊಬೋದು, ನಾನು ಮಾತಾಡೋದು ಇಷ್ಟ ಆದರೂ ಹಾಕ್ಬೋದು, ಇಷ್ಟ ಆಗಿಲ್ಲ ಅಂದ್ರೆ ಕಮೆಂಟ್ ಹಾಕ್ಬೋದು. ಇಷ್ಟೆಲ್ಲ ಯೂಸಬಿಲಿಟಿ ಇರುವಾಗ ಇದನ್ನ ಯಾಕೆ ಯೂಸ್ ಮಾಡ್ಕೊಂಡು ಯೂನಿಟಿ ಬಿಲ್ಡ್ ಮಾಡ್ಬೋದು ಅಂತ ಆಲೋಚನೆ ಬಂದಾಗ ಸ್ಟಾರ್ಟ್ ಮಾಡಿ ಚಾನಲ್ಲೇ ಪವರ್ ಹೌಸ್. ಇದನ್ನು ನಾನು ಏನಕ್ಕೆ ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ಲಿ ದ ಟೈಟಲ್ ಇಸ್ ಡಿಫ್ರೆಂಟ್, ಬಟ್ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ವೆರಿ ಬಿಗ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಟು ಆಲ್ ಅಪ್ಪು ಫ್ಯಾನ್ಸ್. ನೀವು ರಿಗ್ರೆಟ್ ಮಾಡಲ್ಲ. ನಮ್ಮ ಪವರ್ ಹೌಸ್ ಕಡೆಯಿಂದ ಒಂದು ಫ್ಯಾನ್ ಮೇಡ್ ಟ್ರೇಲರ್ ಬರ್ತದೆ, ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್. ಇಟ್ಸ್ ನಾಟ್ ಗೋನ್ ಬಿ ಲೈಕ್ ಅ ಫ್ಯಾನ್ ಮೇಡ್ ಟ್ರೇಲರ್. ಇವಾಗ ಹೇಳ್ತಾ ಇದ್ದೀನಿ, ಅದು ಫ್ಯಾನ್ ಮೇಡ್ ಟ್ರೇಲರ್ ಥರ ಇರಲ್ಲ. ಪ್ರೊಫೆಷ್ನಲಿ ಎಡಿಟೆಡ್, ಸುಮಾರು 2 ಎಡಿಟರ್ ಜೊತೆ ಬರ್ತಾ ಇರೋದು. ಸಖತ್ತಾಗಿದೆ ಟ್ರೇಲರ್. ಜಸ್ಟ್ ಇವಾಗಲೇ ಫಿನಿಶ್ ಆಯಿತು. ನಾನು ಇಷ್ಟು ದಿನ ಹೇಳ್ಬೋದಾಗಿತ್ತು, ಬಟ್ ನಾನು ಫಿನಿಶ್ ಆದಮೇಲೆ ನಾನು ನೋಡಿದ್ಮೇಲೆ ನನ್ನ ರಿಯಾಕ್ಷನ್ ನೋಡಿದೆ. ನಿಮ್ಗೆ ಇಷ್ಟ ಆಗುತ್ತೆ. ನನ್ನ ರಿಯಾಕ್ಷನ್ ಯಾವಾಗಲೂ ಜೆನ್ಯೂನ್ ಆಗಿ ಕೊಟ್ಟಿದ್ದೀನಿ. ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲ ಅಂದರೆ ಇಲ್ಲ. ಮೊನ್ನೆ ಯಾವುದೋ ಒಂದು ವೀಡಿಯೋ ಹಾಕಿದ್ನಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇಷ್ಟ ಆದರೆ ಇಷ್ಟ, ಇಲ್ಲ ಅಂದರೆ ಇಲ್ಲ. ಇಲ್ಲ ಗುರು, ಅಷ್ಟೇ ಗುರು. ಬಟ್ ಈ ಫ್ಯಾನ್ ಮೇಡ್ ಟ್ರೇಲರ್ ಬಂದರೆ ಸಖತ್ತಾಗಿ ಬಂದಿದೆ. 2 ಎಡಿಟರ್ ಮಾಡಿರೋದು ಇದು. ಈ ಫ್ಯಾನ್ ಮೇಡ್ ಟ್ರೇಲರ್ ನಾನು ಏನಕ್ಕೆ ಇಷ್ಟೆಲ್ಲ ಹೈಪ್ ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ಯುವರತ್ನ ಟ್ರೇಲರ್ಗೆ ನಾವು ಎಷ್ಟೆಲ್ಲ ರೆಕಾರ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀವಿ, ಥಿಂಕ್ ಮಾಡಿದ್ದೀವಿ. ಇದನ್ನೆಲ್ಲ ಒಂದ್ಸಲ ಪ್ರಾಕ್ಟೀಸ್ ಮಾಡಿಬಿಡೋಣ ಅಂತ ನನ್ನ ಆಲೋಚನೆ. ಬಿಕಾಸ್ ಲಾಕ್ಡೌನ್ ಟೈಮಲ್ಲಿ ಆರಾಮಾಗಿ ಮಾಡ್ಬೋದು, ನೀವೆಲ್ಲ ಸಹಕರಿಸಿದ್ರೆ ಮಾತ್ರ. ಯೂನಿಟಿ ಅಂತ ಏನಂತ ಇದ್ದೀವಿ, ಇವಾಗ ತೋರಿಸೋ ಟೈಮ್ ಬಂದಿದೆ. ನಮ್ಮ ಹತ್ರ ಎಷ್ಟು ಫ್ಯಾನ್ ಪೇಜಸ್ ಇದ್ದಾವೆ, ಎಷ್ಟು ಅಕೌಂಟ್ಸ್ ಇದ್ದಾವೆ, ಎಷ್ಟು ವಾಟ್ಸಪ್ ಪ್ರೊಫೈಲ್ಸ್ ಇದ್ದಾವೆ, ಫೇಸ್ಬುಕ್ ಅಕೌಂಟ್ ಇದ್ದಾವೆ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದ್ದಾವೆ, ಸ್ನ್ಯಾಪ್ಚಾಟು, ಟ್ವಿಟ್ಟರು, ಏನೇನೋ ಇದ್ದಾವೆ. ಅವೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಫ್ಯಾನ್ ಮೇಟಲ್ನ ನೀವು ವೈರಲ್ ಮಾಡಿಸಿದ್ರೆ, ವೈರಲ್ ನಮ್ದು ಬೇಡ, ಲಿಂಕ್ ಹಾಕಿದ್ರೆ, ಎಲ್ಲ ಪ್ರತಿಯೊಬ್ಬ ಅಪ್ಪು ಫ್ಯಾನ್ ನೋಡಿದ್ರೆ, ರೆಕಾರ್ಡ್ ಆದರೆ, ಜಸ್ಟ್ ಇಮ್ಯಾಜಿನ್ ನಮ್ಮ ಹವಾ ಯಾವ ರೇಂಜ್ಗೆ ಇರುತ್ತೆ ಅಂತ. ಆ್ಯಂಡ್ ನಮ್ಮ ಕೆಪಾಸಿಟಿ ಏನೋ ನಮ್ಗೆ ಗೊತ್ತಾಗುತ್ತೆ. ವಿ ಶುಡ್ ನೋ ಅವರ್ ಸ್ಟ್ರೆಂತ್. ನಮ್ಮ ಸ್ಟ್ರೆಂತ್ ನಮ್ಗೆ ಗೊತ್ತಾಗಬೇಕು. ದಿಸ್ ಅ ಪರ್ಫೆಕ್ಟ್ ಟೈಮ್. ಪವರ್ ಹೌಸ್ ಸ್ಟ್ರೆಂತ್ ಏನಿದೆ ನಾವು ನೋಡೋಣ. ನಮ್ಮ ಅಪ್ಪು ಫ್ಯಾನ್ ಸ್ಟ್ರೆಂತ್ ಏನಿದೆ ಪವರ್ ಹೌಸಲ್ಲಿ ಇರೋರು ಮಾತ್ರ. ಬಿಕಾಸ್ ಯಾರು ಇಲ್ಲೋ ಅವ್ರಿಗೆ ಗೊತ್ತಿರಲ್ಲ, ಅವ್ರ ಬಗ್ಗೆ ನಮ್ಗೆ ಬೇಡ. ನಮ್ಮ ಪವರ್ ಹೌಸ್ ಸ್ಟ್ರೆಂತ್ ನಾವು ಟೆಸ್ಟ್ ಮಾಡ್ಕೊಳ್ಳೋಣ. ದ ಟಾರ್ಗೆಟ್ ಈಸ್ 100K ಕಮೆಂಟ್ಸ್. ಇದು ನಿಮಗೆ ಹೇಳೋಕ್ಕಿಂತ ಮುಂಚೆ ತುಂಬ ಜನ ಕೇಳ್ಬಿಡ್ತೀನಿ. ಕೆಲವೊಬ್ರು ಸೆಲೆಬ್ರಿಟೀಸ್ ಕೂಡ ರಿಲೀಸ್ ಮಾಡ್ತಾವ್ರೆ. ಇದೇನು ಸಣ್ಣ ಪುಟ್ಟ ರಿಲೀಸ್ ಅಲ್ಲ, ಚೆನ್ನಾಗೇ ರಿಲೀಸ್ ಆಗುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ಆ್ಯಂಡ್ ಅವ್ರಿಗೆಲ್ಲ ಒಂದು ರೇಂಜ್ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ ನಮ್ಮ ಬಗ್ಗೆ. ಪವರ್ ಹೌಸ್ ಅಂದರೆ ಸರ್ ಸಖತ್ ರೆಕಾರ್ಡ್ ಆಗುತ್ತೆ, ನಿಮ್ಗಿನ್ನ ಗೊತ್ತಿಲ್ಲ. ನಾವು ಒಂದು ರೇಂಜಿಗೆ ಪ್ಲ್ಯಾನ್ ಮಾಡಿದ್ದೀವಿ. 100K ಕಮೆಂಟ್ಸ್ ಹೊಡಿತೀವಿ, ನೋಡ್ತಾ ಇರಿ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕನ್ವಿನ್ಸ್ ಮಾಡಿದ್ದೀನಿ, ಹೇಳಿದ್ದೀನಿ. ಅವ್ರು ನಂಬಿದ್ದಾರೆ. ಇವಾಗ ನೀವು ಸಪೋರ್ಟ್ ಮಾಡಿ ಅಂದರೆ ಕಷ್ಟ ಆಗ್ಬಿಡುತ್ತೆ. ಸಪೋರ್ಟ್ ಮಾಡಿ, ಓಕೆನಾ? ಈ ವಿಡಿಯೋ ಅವ್ರು ನೋಡಿಲ್ಲ ಅಂದರೆ ಸಾಕು ಗುರು. ನೀವು ಸಪೋರ್ಟ್ ಮಾಡಿದ್ರೆ ಅದಕ್ಕಿಂತ ಒಳ್ಳೆಯದು ಯಾವುದು ಇರಲ್ಲ ಗುರು. ಇವಾಗವರೆಗೂ ಯಾವ ಕನ್ನಡ ಆ್ಯಕ್ಟರ್ ಅಲ್ಲ, ಈ ಮಾತಾಡಿ ಏನೇನೋ ಮಾತಾಡಿ ಬಂದ್ಬಿಡ್ತಾರೆ ಬೈಲಿ. ಇವಾಗವರೆಗೂ ಕನ್ನಡ ಟ್ರೇಲರ್ಸ್ ತೊಗೊಂಡ್ರೆ ನೀವು ಒಫಿಷಿಯಲ್, ಅನ್ಒಫಿಷಿಯಲ್, ಫ್ಯಾನ್ ಮೇಡ್ ಯಾವುದೇ ಟ್ರೇಲರ್ ತೊಗೊಳ್ಳಿ, 100K ಕಮೆಂಟ್ಸ್ ಯಾವುದಕ್ಕೂ ಹೊಡೆದಿಲ್ಲ, ಯಾವುದಕ್ಕೂ ರೀಚ್ ಆಗಲಿಲ್ಲ. ನಾವು ಹೊಡೆದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ರೇಂಜಿಗೆ ಪ್ರಮೋಷನ್ ಆಗುತ್ತೆ ಯುವರತ್ನ ಅಂತ. ಬಿಕಾಸ್ ದಿಸ್ ಯುವರತ್ನ ಫ್ಯಾನ್ ಮೇಡ್ ಟ್ರೇಲರ್. ಎಲ್ಲೇ ಪೋಸ್ಟ್ ಬಂದರೂ, ರೆಕಾರ್ಡ್ ಆಗಿದೆ ಅಂತ ಯಾರೇ ಮಾತಾಡಿದ್ರು, ಯುವರತ್ನ ಅನ್ನೋ ಪದ ಯೂಸ್ ಮಾಡಲೇಬೇಕು. ಅವರು ಮಾಡಿದಾಗ ಯಾವುದಕ್ಕೆ ಪ್ರಮೋಷನ್ ಆಗುತ್ತೆ? ನಮ್ಮ ಯುವರತ್ನಗೆ ಪ್ರಮೋಷನ್ ಆಗುತ್ತೆ. ಸೊ ಇದನ್ನು ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಬಯಸ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾರೇ ಸಪೋರ್ಟ್ ಮಾಡ್ತಿರೋ ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ. ನಿಮ್ಮ ಅಕೌಂಟ್ಸಲ್ಲಿ, ಫ್ಯಾನ್ ಪೇಜಸ್ಸಲ್ಲಿ ಏನೇ ಇದ್ರು ನಿಮಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಲಿಂಕ್ ಮಾತ್ರ ಹಾಕಿ. ಥರ್ಸ್ಡೇ ಬರ್ತದೆ. ಥರ್ಸ್ಡೇ ಬಂದ್ಬಿಟ್ಟು 16th ಏಪ್ರಿಲ್, 24th ಏಪ್ರಿಲ್ ನಮ್ಮ ರಾಜಣ್ಣ ಬರ್ತಿದೆ. ಅಷ್ಟರಲ್ಲಿ ನಾವು 100K ಕಮೆಂಟ್ ಹೊಡ್ಬಿಟ್ಟು ಅವ್ರು ಗಿಫ್ಟ್ ಕೊಟ್ಟಿದ್ದೀವಿ ಅಂದರೆ ಜಸ್ಟ್ ಇಮ್ಯಾಜಿನ್ ಯಾವ ರೇಂಜಿಗೆ ಇರುತ್ತೆ. ನಿಮ್ಗಿನ್ನ ಅರ್ಥ ಆಗಲ್ಲ. ಇದು ಓಡಿದ ಮೇಲೆ ಬರೋ ಪೋಸ್ಟ್ಗಳಿರ್ತಾವಲ್ಲ, ಅದು ನೋಡ್ಬಿಟ್ಟು ವಿಜಯ್ ನಿಜವಾಗ್ಲೂ ಕರೆಕ್ಟಾಗಿ ಹೇಳ್ದಾಗೋರು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಅನ್ಸಾಗ ನನ್ನ ಹತ್ರ ಬನ್ನಿ. ಸೊ ಇದೆಲ್ಲ ಸೈಡ್ಗಿಟ್ರೆ, ನಮ್ಮ ಸೌತ್ ಇಂಡಿಯಾಲೇ ಬಿಗ್ಗೆಸ್ಟ್ ರೆಕಾರ್ಡ್ ಮಾಡಿದ್ದಾರೆ ನಮ್ಮ ಯುವರತ್ನ ಅಪ್ಪು ಅಂತ ನನ್ನ ಟೈಟಲ್. ಯಾವುದು ಗುರು ಈ ರೆಕಾರ್ಡು? ಸ್ಕ್ರೀನ್ಶಾಟ್ ನೋಡಿ. ಗಾನಾ ಆ್ಯಪ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ. ಗಾನಾ ಆ್ಯಪ್ ಬಂದ್ಬಿಟ್ಟು ಇಟ್ ಇಸ್ ಅ ಪ್ಲಾಟ್ಫಾರ್ಮ್ ಟು ಲಿಸನ್ ಟು ಮ್ಯೂಸಿಕ್. ಹಾಡುಗಳನ್ನ ಕೇಳೋ ಪ್ಲಾಟ್ಫಾರ್ಮ್ ಇದು. ಬರೀ ಹಾಡುಗಳು ಮಾತ್ರ ಬರುತ್ತೆ, ವಿಡಿಯೋ ಯಾವುದು ಬರಲ್ಲ. ಸೊ ಈ ಪ್ಲಾಟ್ಫಾರ್ಮ್ಗೆ ಸುಮಾರು ಒಂದು 50 ಮಿಲಿಯನ್ ಪ್ಲಸ್ ಆಗಿರಬೇಕು ಅನ್ಸುತ್ತೆ ಡೌನ್ಲೋಡ್ಸು. ಈ ಪ್ಲಾಟ್ಫಾರ್ಮಲ್ಲಿ ನಮ್ಮ ಅಪ್ಪು ಬಾಸ್ ಸಾಂಗ್ಸ್ ಅಂದರೆ, ನಮ್ಮ ಅಪ್ಪು ಬಾಸ್ ಒಂದು ಅಕೌಂಟ್ ಇದೆ. ಅಪ್ಪು ಬಾಸಲ್ಲಿ ಯಾರೋ ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಒಂದು ಅಕೌಂಟ್ ಇದೆ. ಆ ಅಕೌಂಟಲ್ಲಿ ಎಲ್ಲ ಅಪ್ಪು ಬಾಸ್ ಹಾಡುಗಳು ಬರ್ತವೆ. ಸೊ ಎಲ್ಲ ಹಾಡುಗಳು ಪ್ಲೇಬ್ಯಾಕ್ಸ್ ಎಲ್ಲ ನೀವು ಕೌಂಟ್ ಮಾಡಿದ್ರೆ 13 ಮಿಲಿಯನ್ ಪ್ಲಸ್. ಇಷ್ಟು ಪ್ಲೇಬ್ಯಾಕ್ಸ್ ಯಾವುದೇ ಸೌತ್ ಇಂಡಿಯಾ ಆ್ಯಕ್ಟರ್ಗೆ ಆಗಿಲ್ಲ. ಯಾಕೆ ಇಷ್ಟ ನಾನು ಸ್ಟ್ರೆಸ್ ಮಾಡ್ತಿದ್ದೀನಿ ಅಂದರೆ, ಇಟ್ ಈಸ್ ನಾಟ್ ಅ ಸ್ಮಾಲ್ ರೆಕಾರ್ಡ್. ಯೂಟ್ಯೂಬಲ್ಲಿ ನಾನು ಯಾರನ್ನೋ ಕಾಲು ಎಳಿತಲ್ಲ, ಇಟ್ ಈಸ್ ಈಸಿ ಟು ಡೂ ರೆಕಾರ್ಡ್ಸ್. ಯಾಕಂತೀರಾ? ನಮಗೂ ಈಸಿನೇ ಅಲ್ವ? ಎಲ್ಲರಿಗೂ ಅಲ್ಲ, ನಮಗೂ ಈಸಿನೇ. ಯಾಕಂತೀರಾ? ಯೂಟ್ಯೂಬಲ್ಲಿ ದ ನಂಬರ್ ಆಫ್ ಡೌನ್ಲೋಡ್ಸ್ ಎಷ್ಟು ಜನ ಯೂಸ್ ಮಾಡ್ತಾರೋ ಅನ್ನೋದು ನೀವು ತೊಗೊಬೇಕು. ಮೋರ್ ದೆನ್ 2 ಬಿಲಿಯನ್ ಯೂಸರ್ಸ್ ಆರ್ ದೇರ್ ಇನ್ ಯೂಟ್ಯೂಬ್.
ಅಷ್ಟು ಯೂಸರ್ಸ್ ಮಧ್ಯದಲ್ಲಿ ನಮ್ಮ ಸಾಂಗ್ ಹೋದರೆ ಆಬ್ವಿಯಸ್ಲಿ ವ್ಯೂಸ್ ಮಾಡೋದು ಸ್ವಲ್ಪ ಈಸಿ. ಬಟ್ ಇದರಲ್ಲಿ 50 ಮಿಲಿಯನ್ ಯೂಸರ್ಸ್ ಅಷ್ಟೇ ಇರೋದು. 50 ಮಿಲಿಯನಲ್ಲಿ 13 ಮಿಲಿಯನ್ ಆಗಿದೆ ಅಂದರೆ ಇಟ್ಸ್ ಆಲ್ಮೋಸ್ಟ್ 35% ಅನ್ಸುತ್ತೆ. ನನ್ನ ಮ್ಯಾಥ್ಸಲ್ಲಿ ಸ್ವಲ್ಪ ವೀಕು. ಅಷ್ಟಾಗಿರೋದು ಇಟ್ ಈಸ್ ವೆರಿ ಗ್ರೇಟ್. ಇಟ್ ಈಸ್ ಅ ಹ್ಯೂಜ್ ರೆಕಾರ್ಡ್ ಅಷ್ಟೇ. ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ನಾನು ಸ್ಟಾರ್ಟ್ ಮಾಡ್ತೀನಿ, ಇದಾದ್ಮೇಲೆ ಯಾರು ಮಾತಾಡ್ಕೊಂಡ್ರು ಮಾತಾಡ್ಕೊಬೋದು. ಅದನ್ನು ಸೈಡ್ಗಿಟ್ಟರೆ ಜಿಯೋ ಸಾವನಲ್ಲಿ ನಮ್ಮ ಅಪ್ಪು ವಾಸ್ಗೆ 1,54,000 ಪ್ಲಸ್ ಫಾಲೋವರ್ಸ್ ಇದ್ದಾರೆ. ಇಟ್ ಈಸ್ ಹೈಯೆಸ್ಟ್ ಫಾರ್ ಎನಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆ್ಯಕ್ಟರ್. ಯಾವ ಆ್ಯಕ್ಟರ್ಗೂ ಇಷ್ಟೊಂದು ಫಾಲೋವರ್ಸ್ ಇಲ್ಲ ಜಿಯೋ ಸಾವನಲ್ಲಿ. ಜಿಯೋ ಸಾವನ್ನ ಜಿಯೋ ಮ್ಯೂಸಿಕ್ ಕನ್ನಡ ಗೊತ್ತಿಲ್ಲ, ಅವ್ರದ್ದೊಂದು ಬೇಜಾನ್ ಆ್ಯಪ್ಸ್ ಇದ್ದಾವೆ. ಈ ಸ್ಕ್ರೀನ್ಶಾಟ್ ಎಲ್ಲ ಆಗಿದ್ದು ಅದೇ. ಸೊ ಇವೆರಡು ಆ್ಯಪ್ಸ್ ನೋಡಿದ್ರು ಇವೆರಡು ಆ್ಯಪ್ಸ್ ನೀವು ನೋಡಿದ್ರು ಇಟ್ ಇಸ್ ಅ ಹ್ಯೂಜ್ ರೆಕಾರ್ಡ್. ಸೊ ಈ ರೆಕಾರ್ಡ್ಸ್ ಬಗ್ಗೆ ಇವಾಗವರೆಗೂ ಅಷ್ಟೊಂದು ಜನ ಮಾತಾಡ್ಕೊತಾ ಇಲ್ಲ. ಯಾಕೆ ಗೊತ್ತಿಲ್ಲ ನನಗೆ. ಈ ರೆಕಾರ್ಡ್ನ ಗುಡ್ಸ್ಬಿಟ್ಟು ಇವಾಗಿಂದಾದರೂ ಅಟ್ಲೀಸ್ಟ್ ಎಲ್ಲರೂ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಒಬ್ಬ ಸಾಂಗ್ಸ್ ಇರೋ ಕ್ರೇಜ್ ಅದು. ಈ ಕ್ರೇಜ್ನ ಅದೆಷ್ಟು ಮಟ್ಟಕ್ಕೆ ನಾವು ಎಸ್ ತಮ್ಮನವರು ರೀಚ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ಸಾಂಗ್ಸ್. ನೀವು ಅಷ್ಟು ತೊಗೊಂಡ್ರು ನಾನು ಇನ್ನೊಂದು ಪಾಯಿಂಟ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಪ್ಪು ಡ್ಯಾನ್ಸ್ ಒಂದು ಸಾಂಗ್ ಟೀಸರ್ ಬಂದಿತ್ತಲ್ಲ 2017 ಆ ಸಾಂಗ್ ಟೀಸರ್ಗೆ ಬಂದಿರೋ ವ್ಯೂಸ್ ಇವಾಗವರೆಗೂ ಯಾವ ಸಾಂಗ್ ಟೀಸರ್ ಕೂಡ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ದಟ್ ಈಸ್ ದ ಕ್ರೇಜ್ ಆಫ್ ದಿಸ್ ಮ್ಯಾನ್. ನೀವು ದರ್ಶನ್ ಸರ್ ಫ್ಯಾನ್ ಇರ್ಬೋದು, ಸುದೀಪ್ ಸರ್ ಫ್ಯಾನ್ ಇರ್ಬೋದು, ಎಸ್ ಸರ್ ಫ್ಯಾನ್ ಯಾರು ಫ್ಯಾನ್ ಆದರೂ ಆಗಿರ್ಬೋದು. ಬ್ರೋ ನಾನು ದರ್ಶನ್ ಸರ್ ಫ್ಯಾನ್, ಬಟ್ ನಿಮ್ಮ ಅಪ್ಪು ಬಾಸ್ ಏನು ಡ್ಯಾನ್ಸ್ ಮಾಡ್ತಾರೆ ಬ್ರೋ, ಏನು ಬ್ರೋ ಅವರೆಲ್ಲ, ಏನು ಬ್ರೋ ಡ್ಯಾನ್ಸ ಸ್ಟಂಟ್ಸ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತಾರಲ್ಲ ಬ್ರೋ ಅನ್ನೋ ಮಾತು ಬರುತ್ತೆ. ಬಿಕಾಸ್ ಅವ್ರು ಡ್ಯಾನ್ಸ್ ಅಂತದ್ದು ಅಲ್ಲಿ ಅರ್ಜುನೇ ಬಂದುಬಿಟ್ಟಾಳೆ, ಸರ್ ನೀವೆಲ್ಲ ಸ್ಟಂಟ್ಸ್ ಮಾಡೋಕೆ ಹೋಗ್ಬಿಡಿ, ನಾವೆಲ್ಲ ಅಜೀಬ್ ಹೋಗ್ಬಿಡ್ತೀವಿ. ಅಜೀಬ್ ಅನ್ನೋ ಪದ ಯೂಸ್ ಮಾಡಿಲ್ಲ, ಬಟ್ ದಟ್ ಈಸ್ ವಾಟ್ ಇಮೆಂಟ್. ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಬರ್ತ್ಡೇಗೆ ಮಾಡಬೇಕಾಯ್ತು, ಬಟ್ ಟೆಕ್ನಿಕಲ್ ಇಶ್ಯೂಸಿಂದ ಮಾಡೋಕ್ಕಾಗಲಿಲ್ಲ. ಸೊ ಇಷ್ಟೆಲ್ಲ ಆಗ್ತಾ ಇರುವಾಗ ನಾವು ಸಾಂಗ್ಸ್ ಇರೋ ಕ್ರೇಜ್ ಅದು. ಸೊ ಇದೆಲ್ಲ ಇರುವಾಗ ನಾನು ಏನಕ್ಕೆ ವಿಡಿಯೋ ಮಾಡಿದ್ದೀನಿ ಅಂದರೆ ಯುವರತ್ನಗೆ ಯಾವ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸ್ ಇರೋದು ನೀವು ಯೋಚನೆ ಮಾಡಿಬಿಡಿ. ನಮ್ಮ ಅಪ್ಪು ಫ್ಯಾನ್ಸ್ ಮಧ್ಯನೇ ಅಲ್ಲ, ಪ್ರತಿಯೊಬ್ಬ ಹೀರೋ ಫ್ಯಾನ್ ಮಧ್ಯದಲ್ಲೂ ಈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಈ ಕ್ರೇಜ್ ಇರುತ್ತೆ. ಲೆಟ್ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್ ನಮ್ಮ ಯುವರತ್ನ ಟೀಮ್ ಎಷ್ಟು ಮಟ್ಟಕ್ಕೆ ರೀಚ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ಸಗದ ಮಾಡಿರ್ತಾರೆ. ಬಿಕಾಸ್ ಪವರ್ ಆಫ್ ಯೂತ್ BGM ಕೇಳಿಸ್ಕೊಂಡ್ರೆ ಒಂಥರ ಇಟ್ ಇಸ್ ಅ ಟ್ರೆಂಡ್ ಸೆಟ್ಟಿಂಗ್ BGM. ಇಷ್ಟೆಲ್ಲ ಹೇಳ್ತಾನೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೀವು ಫ್ಯಾನ್ ಮೇಟಲ್ಲಿ ಸಪೋರ್ಟ್ ಮಾಡ್ತೀನಿ ಅಂತ ಅನ್ಕೊತಾ ಇದ್ದೀನಿ. ಸಪೋರ್ಟ್ ಮಾಡೋದೇ ಕೇಳೋ ಕಮೆಂಟ್ಸ್ ಹಾಕಿ. ನಿಮಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಸೈನಿಂಗ್ ಆಫ್.